ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದೆ ನಿನ್ನೆ. ಒಳ್ಳೇದಲ್ಲ. ಈಗ ಮತ್ತೆ ಬಿಜೆಪಿ ಅವರಿಗೆ ಹೇಳಿ, ಈಗ RDPR ನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿಯವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಜಲ್ ಜೀವನ್ ನಲ್ಲಿ ನಾವು ಟಾಪ್ 3 ನಲ್ಲಿ ಇದ್ದೀವಿ. ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ ನಲ್ಲಿ ನಂಬರ್ 1 ಇದ್ದೀವಿ. ತೆರಿಗೆ ಕಲೆಕ್ಷನ್ ನಲ್ಲಿ RDPR ನಲ್ಲಿ ನಂಬರ್ 1 ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವುದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರೆದಿದ್ದಾರೆ, ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ, ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡಲಿ, ಟೈಮ್ ಇಸ್ಕೊಡ್ತೀನಂತೆ.